ಮತ್ತು ತುಂಬ ಒಳ್ಳೆಯದಾಗಿದೆ. ನಮ್ಮಲ್ಲಿ ಆಡಿಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ಗಳಿದ್ದಾರೆ, ಸೀನಿಯರ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಎಲ್ಲ ಇದ್ದಾರೆ, ಕಂಟ್ರಾಕ್ಟರ್ ಅದಕ್ಕೆ ಹೆಚ್ಚಾಗಿ ಖಾಲಿ ಕ್ಲಾರಿಫಿಕೇಷನ್ ಇದೆ. ಆದ್ದರಿಂದ ನಮ್ಮಲ್ಲಿ ಈ ಒಂದು ಸಂಸ್ಥೆಯಲ್ಲಿ ಒಂದು ನಾವು ಸಂಸ್ಥೆಗಳಿಗಾಗ ನೋಡ್ತಾ ಇದ್ದೀವಿ. ಆಗುತ್ತದೆ ಚಿಕ್ಕದು ಆಗೋದಿಲ್ಲ ಆಗ್ತದೆ ಮಾತ್ರ ಆಗಬಾರ್ದು. ವೈದ್ಯರನ್ನ ನೇರವಾಗಿ ನಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆಗೆ ಹಲವಾರು ವ್ಯಕ್ತಿಗಳು ಹಾಕಂತಾರೆ ತುಂಬ ಸೂಕ್ತ ಅಂತ ಅನಿಸುತ್ತೆ. ನಾನು ಬೇರೆ ಮಾತಾಡೋಕ್ಕಾಗಲ್ಲ. ಈ ಒಂದು ಮೈಸೂರಿನಲ್ಲಿ ಪ್ರಾರಂಭ ಯಾವತ್ತೋ ಆಯಿತು ಆ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಯಿತು. ಆವತ್ತೂ ಸಹ ಈ ಒಂದು ನಮ್ಮ ಸಂಸ್ಥೆ ಪ್ರಾರಂಭಕ್ಕೆ ಕಾರಣಕರ್ತರು ನಮ್ಮ ದಯಾನಂದರು, ಪ್ರಭಾಕರ್ ಅವರು ಹಾಗೂ ಪ್ರದರ್ಶಕರು ತುಂಬ ಯಶಸ್ವಿಯಾಗಿ ನಡೀತು ಆ ಕಾರ್ಯಕ್ರಮ. ಹಾಗೆ ಆ ಒಂದು ಬೆಳೆಗೆ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಸಮಿತಿ ಇದೆ, ಸಮಿತಿ ಕಾರ್ಯಾಚರಣೆ ಮಾಡ್ತಾ ಇದೆ. ಕೇವಲ ಒಂದು ವರ್ಷಗಳಲ್ಲಿ ಅಂದರೆ ನಮ್ಮ ರಾಜ್ಯದ ಕಮಿಟಿ ಅಂದರೆ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಅದರಲ್ಲೂ ಶ್ರೀಯುತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ದಯಾನಂದರು ಅವರ ಒಂದು ದಕ್ಷತೆ ಮತ್ತು ಸಂಘಟನಾ ಚತುರತೆ ಎಷ್ಟಿದೆ ಅಂತ ನಮಗೆಲ್ಲ ಅರ್ಥ ಆಗ್ತದೆ. ಹಾಗೆಯೇ ಅವರು 3-4 ಬಾರಿ ಮೈಸೂರಿಗೆ ಬಂದು ಮೈಸೂರಿನಲ್ಲಿಯೇ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿ ನಮ್ಮನ್ನೆಲ್ಲ ಸೇರಿಸಿ ಮೈಸೂರಿನ ಎಲ್ಲ ಮೈಸೂರಿನ ಎಲ್ಲ ಅಧ್ಯಕ್ಷರನ್ನ, ತಾಲೂಕಿನ ಪದಾಧಿಕಾರಿಗಳನ್ನೆಲ್ಲ ಎಲ್ಲರೂ ಸೇರಿಸಿ ಮೀಟಿಂಗ್ ಮಾಡಿ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೈಸೂರಲ್ಲಿ ಆಯೋಜಿಸಿದ್ದಾರೆ. ಬೆಂಗಳೂರು ನಗರ, ಬೇರೆ ಬೇರೆ ನಗರಗಳನ್ನೆಲ್ಲ ಬಿಟ್ಟು ಮೈಸೂರಲ್ಲೇ ಬಂದು ಈ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಅವರಿಗೆ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ರಾತ್ರಿ ಮಾಡಿ ಬಂದಿದ್ದೀವಿ. ಅಲ್ಲಿಗೆ ನಮ್ಮ ಸಮಿತಿಗೆ, ನಮ್ಮ ಒಂದು ಸಂಸ್ಥೆಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಗೌರವ ಇದೆ ಅನ್ನೋದು ನಿಮ್ಮೆಲ್ಲರನ್ನು ನೋಡಬೇಕಾಗುತ್ತೆ. ನಿಮ್ಮ ಪ್ರೀತಿಯಿಂದ ಅಲ್ಲಿ ತುಂಬ ದೂರದಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆಲ್ಲ ಅರ್ಪಿಸ್ತೀನಿ. ದಯಮಾಡಿ ನಾನು ಜಾಸ್ತಿ ತೆಗೆದುಕೊಂಡು ಹೋಗೋದಿಲ್ಲ. ಇಲ್ಲಿಗೆ ನಾನು ಎರಡು ಮಾತುಗಳನ್ನು